ಇತ್ತ ವಾಂಗ್ಚುಕ್ ಭೇಟಿಗೆ ಕೇಂದ್ರ ನಾಯಕರು ನಿರ್ಧಾರವನ್ನ ಮಾಡಿದ್ದು. ನಡ್ಡಾ ವಾಂಗ್ಚುಕ್ ಆರೋಗ್ಯವನ್ನ ವಿಚಾರಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಮೇದಾಂತ ಆಸ್ಪತ್ರೆಗೆ ಜೆಪಿ ನಡ್ಡಾ ಇವತ್ತು ಭೇಟಿ ಕೊಡುವಂತಹ ಸಾಧ್ಯತೆ ಇದ್ದು, ನೆನ್ನೆ ಸಫ್ದರ್ಜಂಗ್ನಿಂದ ಶಿಫ್ಟ್ ಆಗಿದ್ದಂತಹ ವಾಂಗ್ಚುಕ್ ಅವರ ಆರೋಗ್ಯವನ್ನ ನಡ್ಡಾ ಇವತ್ತು ವಿಚಾರಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಡ್ಡಾ ಕೂಡ ಕರೆ ಕೊಟ್ಟಿದ್ರು, ಸಂಸತ್ನಲ್ಲಿ ಈ ವಿಚಾರ ಪ್ರಸ್ತಾಪ ಆಗಲೇಬೇಕು, ಇದಕ್ಕೊಂದು ಇತ್ಯರ್ಥ ಕಾಣಲೇಬೇಕು, ಪ್ರತಿಭಟನೆಗೆ ಮುಂದಾಗಿ ಅಂತ ಟಿಶ್ಯೂ ಪೇಪರ್ನಲ್ಲೂ ಕೂಡ ಬರೆದು ಕೊಟ್ಟಿದ್ರು ವಾಂಗ್ಚುಕ್. ಅದರಂತೆಯೇ ವಿದ್ಯಾರ್ಥಿಗಳು ದೊಂಬಿ ಮಾಡೋದಕ್ಕೂ ಕೂಡ ಶುರುವಿಟ್ಟುಕೊಂಡ್ರು. ತಮಗಾಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಕೇಂದ್ರ ಸರ್ಕಾರ ಮೌನ ಮುರಿಬೇಕು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡುವಲ್ಲಿಂದ ತೊಲಗಬೇಕು ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದ್ರು. ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕಿಳಿದ್ರು. ರಾತ್ರಿ ಪೂರ್ತಿ ಪ್ರೊಟೆಸ್ಟ್ಗಳು ಕೂಡ ಆಯಿತು. ವಿದ್ಯಾರ್ಥಿಗಳು ಹಾಗೆ ಸಿಬ್ಬಂದಿಗಳ ನಡುವೆ ದೊಡ್ಡ ಮಟ್ಟದಲ್ಲಿ ವಾಗ್ಯುದ್ಧಗಳು ಕೂಡ ಆಯಿತು. ವಾಂಗ್ಚುಕ್ ಭೇಟಿಗೂ ಮುನ್ನ ಅಮಿತ್ ಶಾ ಭೇಟಿ ಮಾಡ್ತಿದ್ದಾರೆ. ಅಮಿತ್ ಶಾರನ್ನ ಜಿತೇಂದ್ರ ಸಿಂಗ್ ಭೇಟಿ ಆಗಲಿದ್ದು, ಅಮಿತ್ ಶಾ ಜೊತೆ ಚರ್ಚೆ ಬಳಿಕವೇ ವಾಂಗ್ಚುಕ್ರನ್ನ ಭೇಟಿ ಅಂತ ಹೇಳಲಾಗ್ತಾ ಇದೆ. ಜಿತೇಂದ್ರ ಸಿಂಗ್ ಕೂಡ ಇವತ್ತು ಭೇಟಿಯಾಗ್ತಾ ಇದ್ದಾರೆ ವಾಂಗ್ಚುಕ್ರನ್ನ. ಅದಕ್ಕೂ ಮುಂಚೆ ಅಮಿತ್ ಶಾರನ್ನ ಭೇಟಿಯಾಗಿ ಚರ್ಚೆ ಬಳಿಕವೇ ವಾಂಗ್ಚುಕ್ರನ್ನ ಭೇಟಿಯಾಗ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೂಡ ಸಂಸತ್ ಬಳಿ ವಿಪಕ್ಷಗಳು ಪ್ರತಿಭಟನೆ ಕೂಡ ನಡೆಸೋದಕ್ಕೂ ಒಂದು ಕಡೆ ಮುಂದಾಗ್ತಾ ಇದೆ. ವಾಂಗ್ಚುಕ್ ಭೇಟಿಗೂ ಕೂಡ ಆಗ್ತಾ ಇದ್ದಾರೆ. ಯಾಕೆಂದ್ರೆ ವಾಂಗ್ಚುಕ್ ಈಗಾಗಲೇ ಬೇರೆ ಆಸ್ಪತ್ರೆಗಳಿಗೂ ಕೂಡ ಶಿಫ್ಟ್ ಆಗಿದ್ದಾರೆ. ಈಗ ವಾಂಗ್ಚುಕ್ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು, ಇದರ ಸಂಪೂರ್ಣ ಹೊಣೆನ ಕೇಂದ್ರ ಸರ್ಕಾರವೇ ಹೊತ್ತುಕೊಳ್ಬೇಕು, ಕೇಂದ್ರ ಸರ್ಕಾರ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸಬೇಕು. ವಿದ್ಯಾರ್ಥಿಗಳ ಭವಿಷ್ಯದ ಈಗಾಗಲೇ ಡೋಲಾಯಮಾನವಾಗಿದೆ. ಹಲವು ವಿದ್ಯಾರ್ಥಿಗಳು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಮುಂದಿನ ಭವಿಷ್ಯ ಹೇಗೆ ವಿದ್ಯಾರ್ಥಿಗಳನ್ನ ಇಲ್ಲಿ ಭಯೋತ್ಪಾದಕರ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ, ಅವರ ಮೇಲೆ ಹಲ್ಲೆ ಆಗ್ತಾ ಇದೆ, ವಿದ್ಯಾರ್ಥಿಗಳು ಸಿಡಿದೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಕಾಣಿಸಬೇಕು ಅನ್ನೋದು ವಾಂಗ್ಚುಕ್ ರವರ ಅಭಿಲಾಷೆ ಆಗಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ಪರವಾಗಿ ಹಲವು ನಾಯಕರೀಗ ವಾಂಗ್ಚುಕ್ರನ್ನ ಭೇಟಿ ಮಾಡ್ತಿದ್ದಾರೆ.